First Anglo-Carnatic War. Actually, British wanted to establish their supremacy and French also wanted to establish their supremacy. So these Anglo-Carnatic Wars decided that who is going to rule India. First Anglo-Carnatic War. 1740 to 48. 1740 to 48. ಆ್ಯಕ್ಚುಲಿ ಇದ್ರ ರೀಸನ್ ಏನಿತ್ತು, ಯಾರ ಮಧ್ಯೆ ಇಂಡಿಯನ್ ಕಿಂಗ್ಸ್ ಏನಿದಾರಲ್ಲ ಇದರಲ್ಲಿ ಇನ್ವಾಲ್ವ್ಮೆಂಟೇ ಇರಲ್ಲ. ಇನ್ವಾಲ್ವ್ಮೆಂಟ್ ಇದ್ದಿದ್ದಲ್ಲಿ ಬೇರೆ ಕಡೆ ಎಲ್ಲೋ ಒಂದು ಆಗಿರುತ್ತೆ, ಯುದ್ಧ ಆಗುತ್ತೆ, ಅದರದ್ದು ಇಂಪ್ಯಾಕ್ಟ್ ಎಲ್ಲಾಗುತ್ತೆ, ಇಂಡಿಯಾದಲ್ಲಿ ಆಗುತ್ತೆ. ಒಂದು ಸ್ಟೇಟ್ಮೆಂಟ್ ಬರ್ಕೊಳ್ಳಿ ಇಲ್ಲಿ. ದ ಇಮಿಡಿಯೇಟ್ ಕಂಟೆಕ್ಸ್ಟ್ ಫಾರ್ ದ ಕನ್ಫ್ಲಿಕ್ಟ್ ಬಿಟ್ವೀನ್ ದ ಟೂ ಯುರೋಪಿಯನ್ ಪವರ್ಸ್ ಇನ್ ಇಂಡಿಯಾ. ಅಂದರೆ ಇವಾಗ ಬ್ರಿಟಿಷರಿಗೂ ಕೂಡ ತಮ್ಮ ಸುಪ್ರೀಮಸಿನ ಎಸ್ಟಾಬ್ಲಿಷ್ ಮಾಡ್ಬೇಕಂತಿದೆ, ಫ್ರೆಂಚ್ದವ್ರಿಗೆ ಇದೆ. ಆದರೆ ಅದಕ್ಕೊಂದು ಏನಾದ್ರು ರೀಸನ್ ಬೇಕಲ್ಲ ಇಬ್ಬರ ಮಧ್ಯೆ ಕನ್ಫ್ಲಿಕ್ಟ್ ಆಗೋದಕ್ಕೆ. ಸೊ ದ ಇಮಿಡಿಯೇಟ್ ಕಾಸ್ ಆರ್ ದ ಕಂಟೆಕ್ಸ್ಟ್ ಪ್ರೊವೈಡೆಡ್ ಫಾರ್ ದ conflict between the two people was provided by the War of Succession in Europe. War of Succession in Europe broke out in 1740 between Austria and Prussia. Austria and Prussia. ಇಲ್ಲಿ ಕೂಡ ಕಿಂಗ್ಡಮ್ಸ್ ಇರುತ್ತೆ. ಇಲ್ಲಿ ಏನಾಗುತ್ತೆ, ಹೇಗೆ ಇವಾಗ ನಿಜಾಮುಲ್ ಮುಲ್ಕ್ ತೀರ್ಕೊಂಡ ನಂತರ ಏನಾಗುತ್ತೆ, ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ ಮಧ್ಯೆ ಏನಾಗಿರುತ್ತೆ, ವಾರ್ ಆಫ್ ಸಕ್ಸೆಷನ್ ನಡೀತಾ ಇರುತ್ತೆ. ಅದೇ ಥರ ಆಸ್ಟ್ರಿಯಾ ಆ್ಯಂಡ್ ಪ್ರೂಸಿಯಾದಲ್ಲೂ ಏನಾಗುತ್ತೆ, ವಾರ್ ಆಫ್ ಸಕ್ಸೆಷನ್ ನಡೆಯುತ್ತೆ ಯುರೋಪ್ದಲ್ಲಿ. ಇವಾಗ ಏನು ಮಾಡ್ತಾರೆ, ಬ್ರಿಟಿಷು ಮತ್ತು ಫ್ರೆಂಚು ಬೇರೆ ಬೇರೆ ಗ್ರೂಪ್ಸಲ್ಲಿ ಇರ್ತಾರೆ, ಅಲ್ಲಿ ಅವ್ರದ್ದು ಕೂಡ ಪ್ರೆಸೆನ್ಸ್ ಇರುತ್ತೆ ಅಲ್ಲಿ. ಸೊ ಬ್ರಿಟಿಷ್ ಒಬ್ರಿಗೆ ಸಪೋರ್ಟ್ ಮಾಡಿದ್ರೆ ಫ್ರೆಂಚ್ ಒಬ್ರಿಗೇನೆ ಸಪೋರ್ಟ್ ಮಾಡ್ತಾರೆ. ಅದರದ್ದು ಇಂಪ್ಯಾಕ್ಟ್ ಎಲ್ಲಾಗುತ್ತೆ ಇವಾಗ ಇಂಡಿಯಾದಲ್ಲಿ ಆಗೋದು. It was just first Anglo-Carnatic War was the reflection of the War of Succession that was occurring in Austria and Prussia. ಇಲ್ಲಿ ಯಾವುದೇ ಥರದ ಕನ್ಫ್ಲಿಕ್ಟ್ ಇಲ್ಲ ಅವರಿಗೆ. ಇಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪ್ನಿನೂ ಇದೆ, ಬ್ರಿಟಿಷ್ ಈಸ್ಟ್ ಇಂಡಿಯಾನು ಕಂಪ್ನಿ ಇದೆ. ಅವರಿಗೆ ಸುಪ್ರೀಂ ಆಗಬೇಕಂತಿದೆ, ಆದರೆ ಅವ್ರಿಗೆ ಏನೂ ಇಲ್ಲಿ ತೊಂದರೆ ಇರಲಿಲ್ಲ. ಅವ್ರವ್ರ ಟ್ರೇನ್ ಅವ್ರವ್ರು ಮಾಡ್ತಾಯಿದ್ರು. ಆದರೆ ಯುರೋಪ್ದಲ್ಲಿ ಏನು ವಾರ್ ಆಫ್ ಸಕ್ಸೆಷನ್ ನಡೀತಲ್ಲ, ಅದ್ರದ್ದು ಇನ್ಫ್ಲೂಯೆನ್ಸ್ ಅಥವಾ ಇಂಪ್ಯಾಕ್ಟ್ ಎಲ್ಲಾಗುತ್ತೆ, ಇಂಡಿಯಾದಲ್ಲಿ ಆಗೋದು. ಮತ್ತೇನಿಲ್ಲ, ಬರ್ಕೊಳ್ಳಿ ಇನ್ನೊಂದು ಪಾಯಿಂಟ್. ಇನ್ ದಿಸ್ ವಾರ್ ಆಫ್ ಸಕ್ಸೆಷನ್ ಬ್ರಿಟನ್ ಆ್ಯಂಡ್ ಫ್ರಾನ್ಸ್ ಜಾಯಿನ್ಡ್ ದ ಅಪೋಸಿಟ್ ಕ್ಯಾಂಪ್ಸ್. ಅಲ್ಲೇನು ಯುರೋಪ್ದಲ್ಲಿ ವಾರ್ ಆಫ್ ಸಕ್ಸೆಷನ್ ನಡೆಯುತ್ತಾ ಇರುತ್ತಲ್ಲ, ಫ್ರೆಂಚ್ ಗವರ್ನಮೆಂಟು ಬ್ರಿಟಿಷ್ ಗವರ್ನಮೆಂಟ್ದವ್ರು ಏನು ಮಾಡ್ತಾರೆ, ಇಲ್ಲಿ ವಾರ್ ನಡೀತಾ ಇದೆ, ಇಲ್ಲಿ ಮಾಡೋಣ, ಇದ್ರದ್ದು ಇಂಪ್ಯಾಕ್ಟ್ ಎಲ್ಲಿ ಆಗೋದು ಬೇಡ, ಇಂಡಿಯಾದಲ್ಲಿ ಆಗೋದು ಬೇಡ, ಅಲ್ಲಿ ಕಂಪ್ನೀಸ್ ಅಲ್ಲಿ ಇರಲಿ ಅಂತ ಮೊದಲೇ ಏನು ಮಾಡಿರ್ತಾರೆ, ಒಪ್ಕೊಂಡಿರ್ತಾರೆ. ಆದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿದವ್ರು ಏನು ಮಾಡ್ತಾರೆ, ಇಲ್ಲಿ ದೇ ಫಾಲೋಡ್ ದ ಅಗ್ರೆಸಿವ್ ಪಾಲಿಸಿ. ಅಲ್ಲಿ ನಡೀತಾ ಇದೆ, ಅದರದ್ದು ಇಂಪ್ಯಾಕ್ಟ್ ಇಲ್ಲ ಆಗಬಾರ್ದಂತ ಆಲ್ರೆಡಿ ಇವಾಗ ಏನಾಗಿದೆ, ಒಂದು ಒಪ್ಪಂದ ಆಗಿತ್ತು. ಆದರೂ ಕೂಡ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿದವ್ರು ಏನು ಮಾಡ್ತಾರೆ, ಫ್ರೆಂಚ್ ಕೆಲವೊಂದು ಶಿಪ್ನ ಏನು ಮಾಡಿಬಿಡ್ತಾರೆ, ಕ್ಯಾಪ್ಚರ್ ಮಾಡ್ತಾರೆ. ಡೂಪ್ಲೆ ದ ಫ್ರೆಂಚ್ ಗವರ್ನರ್ ಅಂತಾನೊಬ್ಬನು, ಒನ್ ಆಫ್ ದ ಏಬಲ್ ಗವರ್ನರ್ ಆಫ್ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪ್ನಿ, ಅವನು ಅದನ್ನೇ ಹೇಳ್ತಾನೆ, ಏನಂತ, ವಿ ವಿಲ್ ಮೇಂಟೈನ್ ಅ ನ್ಯೂಟ್ರಾಲಿಟಿ ಇನ್ ದ ಇಂಡಿಯನ್ ಸಾಯಿಲ್. ಅಲ್ಲೇನು ನಡೀತದೆ ಅಲ್ಲಿ ನಡೀಲಿ, ಆದರೆ ಅದರದ್ದು ಇಂಪ್ಯಾಕ್ಟು ಇಂಡಿಯಾದಲ್ಲಿ ನಾವು ಮಾಡೋದು ಬೇಡ. Even the Dupleix went on to say that we will maintain the neutrality. But the British East India Company followed the aggressive policies and captured the ships of French East India Company. ಯಾವಾಗ ಇವ್ರು ಕ್ಯಾಪ್ಚರ್ ಮಾಡ್ತಾರಲ್ಲ, ಏನಾಗ್ಬಿಡುತ್ತೆ ಇವಾಗ, ಕಂಪೇರ್ ಮಾಡಿದರೆ ಬ್ರಿಟಿಷ್ ನೇವಿಗೆ ಮತ್ತು ಫ್ರೆಂಚ್ ನೇವಿ ಕಂಪೇರ್ ಮಾಡಿದರೆ, ಫ್ರೆಂಚ್ ನೇವಿ ಏನಿರುತ್ತೆ ಸ್ವಲ್ಪ ವೀಕ್ ಇರುತ್ತೆ ಅವ್ರಿಗೆ ಕಂಪೇರ್ ಮಾಡಿದರೆ. ಅದಕ್ಕೆ ಏನಾಗುತ್ತೆ, ಇವಾಗ ಇಮಿಡಿಯೇಟ್ಲಿ ಫ್ರೆಂಚ್ಗೆ ಒಂದು ನೇವಲ್ ಪವರ್ ಬೇಕು. ಅದಕ್ಕೆ ಡೂಪ್ಲೆ ಏನು ಮಾಡ್ತಾನೆ, ಮಾರಿಷಿಯಸ್ ಅಂತ ಇವಾಗ ಏನಿದೆ ಅಲ್ಲ, ಅದು ಕೂಡ ಏನಿತ್ತು, ಫ್ರೆಂಚ್ ಒಂದು ಸೆಟಲ್ಮೆಂಟ್ ಇತ್ತು, ಅಲ್ಲೇನಿರುತ್ತೆ, ನೇವಿ ಇರುತ್ತೆ, ಆರ್ಮಿನೂ ಕೂಡ ಇರುತ್ತೆ ಅಲ್ಲಿ. ಸೊ ಇಮಿಡಿಯೇಟ್ಲಿ ಏನು ಮಾಡ್ತಾನೆ, ಮಾರಿಷಿಯಸ್ ಗವರ್ನರ್ ಇರ್ತಾನೆ ಒಬ್ಬನು, ಲಾ ಬುರ್ದನಾಯ್ ಅಂತ ಹೇಳ್ಬಿಟ್ಟು, ಅವನಿಗೆ ಏನು ಮಾಡ್ತಾನೆ, ಲೆಟ್ರ್ ಬರೀತಾನೆ, ಈ ಥರ ನಮ್ಮದು ಬ್ರಿಟಿಷರ್ಸ್ ಏನು ಮಾಡಿದ್ದಾರೆ, ಶಿಪ್ಸ್ನ ಕ್ಯಾಪ್ಚರ್ ಮಾಡಿದೆ, ಅದಕ್ಕೆ ನನಗೆ ಹೆಲ್ಪ್ ಬೇಕು ಅಂತ. ಇಮಿಡಿಯೇಟ್ಲಿ ಲಾ ಬುರ್ದನ ಏನು ಮಾಡ್ತಾನೆ, ತನ್ನದೇ ಆದಂಥ ಒಂದು ಕಂಟಿಂಜೆಂಟ್ ಟ್ರೂಪ್ಸ್ನ ತೊಗೊಂಡು ಏನು ಮಾಡ್ತಾನೆ, ಮಡ್ರಾಸಿಗೆ ಬಂದುಬಿಡ್ತಾನೆ. ಆ ಟೈಮಲ್ಲಿ ಏನಾಗಿರುತ್ತೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿದವರು ಬೆಂಗಾಲ್ದಲ್ಲಿ ಫೋಕಸ್ ಜಾಸ್ತಿ ಮಾಡಿರ್ತಾರೆ, ಬ್ರಿಟಿಷಲ್ಲಿ ಏನಾಗಿರುತ್ತೆ, ಕಂಟಿಂಜೆಂಟು ಅಥವಾ ಟ್ರೂಪ್ಸು ಕಡಿಮೆ ಇರುತ್ತೆ. ಸೊ ಡೂಪ್ಲೆ ಆ್ಯಂಡ್ ಲಾ ಬುರ್ದನ ವೆಂಟ್ ಆನ್ ಟು ಕ್ಯಾಪ್ಚರ್ ಮಡ್ರಾಸ್ ಈಸಿಲಿ. ಇವಾಗ ಯಾವ ಫೋರ್ಟ್ ಬಂತು ಬ್ರಿಟಿಷ್ ಅಂಡರ್ದಲ್ಲಿ, ಇವಾಗ ಯಾವ ಫೋರ್ಟ್ ಇದೆ ಮಡ್ರಾಸಲ್ಲಿ, ಜಾರ್ಜ್ ತಾನೆ. ಸೊ ಫೋರ್ಟ್ ಸೇಂಟ್ ಜಾರ್ಜ್ ವಾಸ್ ಆಕ್ಯುಪೈಡ್ ಬೈ ದ
French East India Company. That is, Dupleix successfully captured one of the fort of. ಇವಾಗ ಏನಾಗತ್ತಂದರೆ ಇದು ಏನು ಮಡ್ರಾಸ್ ಇದೆಯಲ್ಲ, ಇದು ಎಲ್ಲಿ ಬರ್ತಾ ಇತ್ತಂದರೆ ಕರ್ನಾಟಕಲ್ಲಿ ಬರ್ತಾ ಇತ್ತು. ಅಂದರೆ ಪ್ರೆಸೆಂಟ್ ಡೇ ಪಾರ್ಟ್ಸ್ ಆಫ್ ಆಂಧ್ರ ಪ್ರದೇಶ್ ಆ್ಯಂಡ್ ತಮಿಳ್ನಾಡು. ಬರ್ತಿರ್ಬೇಕಾದ್ರೆ ಏನಾಗುತ್ತೆ, ಇಲ್ಲಿ ನವಾಬ್ ಇರ್ತಾನೆ, ಇಲ್ಲಿ ಒಬ್ಬ, ಇದು ಒಂದು ಪ್ರಾವಿನ್ಸ್ ಇರುತ್ತೆ. ಇದು ಹೇಗೆ ಹೈದರಾಬಾದ್ ಅಂತ ಪ್ರಾವಿನ್ಸ್ ಇತ್ತಲ್ಲ, ಇದು ಕೂಡ ಪ್ರಾವಿನ್ಸ್ ಇರುತ್ತೆ. ಇವನೇನು ಮಾಡ್ತಾನೆ, ಫ್ರೆಂಚ್ಗೆ ಹೇಳ್ತಾನೆ ಏನಂತ, ನನ್ನ ಏರಿಯಾದಲ್ಲಿ ನೀವಿಬ್ಬರು ಯಾಕೆ ಫೈಟ್ ಮಾಡ್ತಾಯಿತ್ತು, ಅದು ನನ್ನ ಏರಿಯಾ. ಇವ ಹೇಳಕ್ಕೆ ಏನು ಕಾರಣ ಅಂದರೆ, ಇಮಿಡಿಯೇಟ್ಲಿ ಬ್ರಿಟಿಷ್ ಏನು ಮಾಡಿರ್ತಾರೆ, ಕರ್ನಾಟಕ ನವಾಬ್ನ ಹತ್ರ ಹೋಗಿರ್ತಾರೆ. ಏನಂತ, ಅದು ನಮ್ಮ ಏರಿಯಾ. ನಮಗೆ ಏನು ಮಾಡಿದ್ದ, ಕಿಂಗ್ ಆಫ್ ಚಂದ್ರಗಿರಿ ಏನು ಮಾಡಿದ್ದ, ನಮಗೆ ಲೀಸಲ್ಲಿ ಕೊಟ್ಟಿದ್ದ. ನಾವು ಅಲ್ಲಿ ಏನು ಮಾಡಿದ್ದೀವಿ, ಇವಾಗ ಫೋರ್ಟ್ನ ಎಸ್ಟಾಬ್ಲಿಷ್ ಮಾಡಿದ್ವಿ. ಇವರು ನಮ್ಮ ಕ್ಯಾಪ್ಚರ್. ಸೊ ದ ನವಾಬ್ ಆಫ್ ಕರ್ನಾಟಕ ಅನ್ವರುದ್ದೀನ್ ordered the French East India Company to return back the territories captured by the French. ಅದ್ರ ಫ್ರೆಂಚ್ ಒಪ್ಕೊಳ್ತಾರೆ. ಇವರು ಇನ್ನೂ ಒಂದು ಬ್ರಿಟಿಷ್ ಏನು ಮಾಡ್ತಾರೆ ಅಂದರೆ, ಇವನಿಗೆ ಕರಪ್ಟ್ ಮಾಡ್ತಾರೆ. ಯಾರಿಗೆ, ಲಾ ಬುರ್ದನ. ಏನು, ನಾನು ನಿಮಗೆ ದುಡ್ಡು ಕೊಡ್ತೀನಿ, ನೀನು ಇಮಿಡಿಯೇಟ್ಲಿ ಏನು ಮಾಡಿ, ನೀನು ಟ್ರೂಪ್ಸ್ ಕರ್ಕೊಂಡು ವಾಪಸ್ ನಿನಗೆ ಹೋಗ್ಬೇಕು, ಇವಾಗ ಮಾರಿಷಿಯಸ್ಗೆ ಹೋಗ್ಬಿಡು. ಸೊ ಅದಕ್ಕೆ ಲಾ ಬುರ್ದನ ಏನು ಮಾಡ್ತಾನೆ, ಡೂಪ್ಲೆಗೆ ಹೇಳ್ತಾನೆ, ನಾವು ಏನೇನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಬಿಟ್ಬಿಡು ನೀನು. ಅವರಿಬ್ಬರ ಮಧ್ಯೆ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ ಇವಾಗ. ಸೊ ಫೈನಲಿ ಡೂಪ್ಲೆ ಒಪ್ಕೊಳ್ಳೋದಿಲ್ಲ. ಇವನೇನು ಮಾಡ್ತಾನೆ, ಮಾರಿಷಿಯಸ್ ಗವರ್ನರ್ ಏನೇನು ಮಾಡ್ತಾನೆ, ಇವಾಗ ಇಂಡಿಯನ್ ಬಿಟ್ಟು ವಾಪಸ್ ಹೋಗ್ತಾನೆ. ಅರ್ಥ ಆಗ್ತಾ ಇದೆ ತಾನೆ? ಇವಾಗ ಒಂದು ಸ್ಟೇಟ್ಮೆಂಟ್ ಬರ್ಕೊಳ್ಳಿ ಇಲ್ಲಿ. ಆನ್ 21st September 1746, French successfully captured Fort St. George, with which the first Anglo-Carnatic War began. ಇಂಡಿಯಾದಲ್ಲಿ. ಆದರೆ 1740 ಏನಾಗಿದೆ, ಒಂದು ಕಂಟೆಕ್ಸ್ಟ್ ಸಿಗ್ತಾ ಇತ್ತು ಇದಕ್ಕೆ. when the French East India Company successfully captured Madras, now the British went before Nawab of Carnatic, ಅನ್ವರುದ್ದೀನ್, ನಮಗೆ ಹೆಲ್ಪ್ ಮಾಡು ನೀನು ಏನಂತ, ಅವರಿಂದ ನಮ್ಗೆ ವಾಪಸ್ ನಮಗೆ ಫೋರ್ಟ್ ಸೇಂಟ್. ಸೊ ಅನ್ವರುದ್ದೀನ್ ಆರ್ಡರ್ಡ್ ದ French East India Company to return back the captured territories back to the Britishers, but Dupleix refused to return back the areas captured by the French. ಯಾವಾಗ ಡೂಪ್ಲೆ ಏನು ಮಾಡಿದೆ, ಇವಾಗ ರಿಜೆಕ್ಟ್ ಮಾಡ್ತಾನೆ. ನಾನೇನು ಮಾಡಿದೆ, ಯಾವುದೋ ಟೆರಿಟರೀಸ್ ಏನು ಕ್ಯಾಪ್ಚರ್ ಮಾಡಿದ್ದೀನಲ್ಲ ವಾಪಸ್ ಕೊಡೋದು. ಯಾಕಂದರೆ ವಾರ್ ಸ್ಟಾರ್ಟ್ ಮಾಡಿದ್ದು ಯಾರು, ಬ್ರಿಟಿಷು. ಅದಕ್ಕೆ ನಾನು ವಾಪಸ್ ಬಿಟ್ಟು. ಸೊ ಇಮಿಡಿಯೇಟ್ಲಿ ಈ ರಾಜ್ಕುಮಾರ ಏನು ಮಾಡ್ತಾನೆ, ಇವಾಗ ಆರ್ಮಿಯನ್ನು ಕಳಿಸ್ತಾನೆ. ಯಾರ ವಿರುದ್ಧ, ಫ್ರೆಂಚ್. ಸೊ ಅನ್ವರುದ್ದೀನ್ ಸೆಂಟ್ ದ ಆರ್ಮಿ ಟು ನಾಟ್ ಟು ಫೈಟ್ ಅಗೇನ್ಸ್ಟ್ French East India Company. French East India Company under the commandership of Mahfuz Khan. Under the commandership of Mahfuz Khan, both the army of the Anwaruddin and the French East India Company met on the banks of river Adyar. ಭವನಲ್ಲ ಮತ್ತೆ ನಿಮ್ಮದು. French East India Company uprooted the army of ಅನ್ವರುದ್ದೀನ್. 10,000ಕ್ಕಿಂತ ಜಾಸ್ತಿ ಹೋಗುತ್ತೆ ಟ್ರೂಪ್ಸ್. ಆದರೂ ಕೂಡ ಫ್ರೆಂಚ್ ಏನಿರ್ತಾರೆ, ಸ್ವಲ್ಪ ಜನ ಇದ್ದರೂ ಏನು ಮಾಡ್ತಾರೆ, ಅವ್ರನ್ನ ಡಿಫೀಟ್ ಮಾಡ್ತಾರೆ. ಯಾಕೆ, ಡಿಸಿಪ್ಲಿನ್ ಇರುತ್ತೆ ಆರ್ಮಿ. ಫ್ರೆಂಚ್ ಆರ್ಮಿ ವಾಸ್ ಮಚ್ ಮೋರ್ ಡಿಸಿಪ್ಲಿನ್ಡ್ ಆ್ಯಂಡ್ ಮಚ್ ಮೋರ್ ಮಾಡರ್ನೈಸ್ಡ್. ದ್ಯಾಟ್ ಬ್ಯಾಟಲ್ ವಾಸ್ ಪಾಪ್ಯುಲರ್ಲಿ ಕಾಲ್ಡ್ ಆಸ್ ಬ್ಯಾಟಲ್ ಆಫ್ ಸೇಂಟ್ ಥಾಮಸ್ 1746. ನೆನಪಿಡಿ ಅದನ್ನು. Battle of St. Thomas was fought between Anwaruddin and French East India Company when Dupleix rejected or refused to return back the captured territories. So the Anwaruddin sent the army and both the armies met on the banks of river Adyar, and that battle popularly called as Battle of St. Thomas, fought in the year 1746, in which Anwaruddin was ಡಿಫೀಟೆಡ್. ಇವರು ಇಲ್ಲಿ ಹೊಡೆದಾಡ್ತಾ ಇದ್ದಾರೆ. ಅಲ್ಲಿ ಏನಾಗ್ತಾ ಇದೆ, ಯುರೋಪಲ್ಲಿ ಅವ್ರವ್ರ ಮಧ್ಯೆ ಒಂದು ಒಪ್ಪಂದ ಆಗಿಬಿಡುತ್ತೆ ಇವಾಗ. ಏನಂತ, ಬೋತ್ ದ ಗವರ್ನಮೆಂಟ್ ಆಫ್ ಯಾವುದು, ಬ್ರಿಟಿಷ್ ಗವರ್ನಮೆಂಟ್ ಆ್ಯಂಡ್ ದ ಫ್ರೆಂಚ್ ಗವರ್ನಮೆಂಟ್ ಸೈನ್ ದ ಟ್ರೀಟಿ ಕಾಲ್ಡ್ ಆಸ್ ಟ್ರೀಟಿ ಆಫ್ Aix-la-Chapelle. In the year 1748,
A treaty of Aix-la-Chapelle was signed. ಪೀಸ್ ಟ್ರೀಟಿನೂ ಇಲ್ಲಿ ಸೈನ್ ಮಾಡಿರೋದಲ್ಲ, ಅದು ಯುರೋಪ್ದಲ್ಲಿ ಸೈನ್ ಮಾಡಿರೋದು. ಈ ಟ್ರೀಟಿ ಪ್ರಕಾರ ಏನಿತ್ತಂದರೆ ಬೋತ್ ದ ಕಂಪ್ನೀಸ್ ಶುಡ್ ರೀಸ್ಟೋರ್ ದ ಕ್ಯಾಪ್ಚರ್ಡ್ ಟೆರಿಟರೀಸ್. ಇವಾಗ ಬ್ರಿಟಿಷ್ ಕೂಡ ಏನು ಮಾಡಿದರೆ ಕೆಲವೊಂದು ಫ್ರೆಂಚ್ ಟೆರಿಟರೀಸ್ನ ಕಡೆ ಕ್ಯಾಪ್ಚರ್ ಮಾಡಿರ್ತಾರೆ. ಫ್ರೆಂಚ್ ಏನು ಮಾಡಿದ್ದಾರೆ, ಮಡ್ರಾಸ್ನ ಕ್ಯಾಪ್ಚರ್ ಮಾಡಿದ್ದಾರೆ, ಹೌದು ತಾನೆ? ಅದನ್ನೆಲ್ಲ ವಾಪಸ್ ಏನು ಮಾಡಬೇಕು ಇವಾಗ, ರೀಸ್ಟೋರ್ ಮಾಡಿ. ಆ್ಯಸ್ ಪರ್ ದ ಪ್ರೊವಿಷನ್ ಆಫ್ ದ ಟ್ರೀಟಿ ಆಫ್ Aix-la-Chapelle signed in the year 1748, both the parties agreed to restore the territories captured. ಇದರಿಂದ ಏನಾಯ್ತು, ಇವಾಗ ಮಡ್ರಾಸ್ ಇವ್ರ ಅಂಡರ್ದಲ್ಲಿ ಇರುತ್ತೆ. ಯಾರ ಅಂಡರ್ದಲ್ಲಿ? ಫ್ರೆಂಚ್. ಸೊ ಇಟ್ ವಾಸ್ ರಿಸ್ಟೋರ್ಡ್ ಬ್ಯಾಕ್ ಟು ಬ್ರಿಟಿಷ್. ಸೊ ಫಸ್ಟ್ Anglo-Carnatic War came to an end by signing the treaty called as Treaty of Aix-la-Chapelle. ನೆನ್ಪಿಡಿ, ವಾರ್ ಆಗಿದ್ದು ಇವರು ಇಬ್ಬರ ಮಧ್ಯೆ ಕನ್ಫ್ಲಿಕ್ಟ್ ಇದೆ ಅಂತ ಅಲ್ಲ, ಟ್ರೀಟಿ ಸೈನ್ ಆಗಿದ್ದು ಇವ್ರ ಮಧ್ಯೆ ಅಲ್ಲ. ವಾರ್ ಸ್ಟಾರ್ಟ್ ಆಗಿರೋದೇನು, ಸಕ್ಸೆಷನ್ ಆಫ್ ವಾರ್ ಎಲ್ಲಿತ್ತು? ಆಸ್ಟ್ರಿಯನ್ ಪ್ರೂಷಿಯಾ, ಯುರೋಪ್ದಲ್ಲಿ ಬ್ರೋಕೌಟ್ ಆಗುತ್ತೆ. ಅದ್ರದ್ದು ಇಂಪ್ಯಾಕ್ಟ್ ಎಲ್ಲಿ ಆಯಿತು? ಎಲ್ಲಿ? ಟ್ರೀಟಿ ಸೈನ್ ಮಾಡಿದ್ದು ಎಲ್ಲಿ? ಸೊ ಇಟ್ ವಾಸ್ ಜಸ್ಟ್ ದ ರಿಫ್ಲೆಕ್ಷನ್. ಫಸ್ಟ್ Anglo-Carnatic War was just the reflection of war of succession that occurred in the Europe.